ಇನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಸರ್ಕಾರವನ್ನು ಉರುಳಿಸೋದಕ್ಕೆ ಮೋದಿ ಮತ್ತು ಅಮಿತ್ ಶಾ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಅದಕ್ಕೋಸ್ಕರನೇ ಇವರು ಕಾಯ್ತಾ ಇದ್ದಾರಾ ಅಂತ. ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಅಮಿತ್ ಶಾ ಗ್ರೀನ್ ಸಿಗ್ನಲ್ಗಾಗಿ ರಾಜ್ಯ ನಾಯಕರು ಹಾಗಾದರೆ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಓಕೆ ಅಂದ ಕೂಡಲೇ ಆಪರೇಷನ್ ಕಮಲಕ್ಕೆ ಅಂತಿಮ ಟಚ್ ಅನ್ನು ಕೊಡ್ತಾರೆ. ಓಕೆ ಅಂದ ಕೂಡಲೇ ಶಾಸಕರನ್ನ ಬೆಂಗಳೂರಿಗೆ ಬರೋದಕ್ಕೆ ಸೂಚನೆ ನೀಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಕೈಗೆ ಸಿಗದೆ ಓಡಾಡ್ತಾ ಇರುವ 4 ಶಾಸಕರಿಗೆ ಬಿಜೆಪಿ ಶಾಸಕರಿಂದ ಕಾವಲು ಕೂಡ ಇದೆಯಂತೆ. ಬಿಜೆಪಿ ಹೈಕಮಾಂಡ್ ಓಕೆ ಅಂದ ಕೂಡಲೇ ಅತೃಪ್ತ ಶಾಸಕರು ರಾಜೀನಾಮೆ ಕೊಡ್ತಾರಾ? ಶಾಸಕ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ರಿಸೈನ್ ಮಾಡ್ತಾರ. ನಾಳೆ ಬೆಂಗಳೂರಿಗೆ ಬಂದು ರಾಜೀನಾಮೆಯನ್ನು ಕೊಟ್ಟೇ ಬಿಡ್ತಾರಾ ಈ 4 ಶಾಸಕರು? ಅದಕ್ಕೋಸ್ಕರ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದ್ದಾರಾ ರಾಜ್ಯ ಬಿಜೆಪಿ ನಾಯಕರು. ಇನ್ನು ಆಪರೇಷನ್ ಕಮಲ ಮಾಡೇ ಬಿಡ್ತೀವಿ ಅಂತ ಉತ್ಸಾಹದಿಂದ ಓಡಾಡ್ತಾ ಇರತಕ್ಕಂಥ BS ಯಡಿಯೂರಪ್ಪನವರಿಗೆ ರಿವರ್ಸ್ ಆಪರೇಷನ್ ಟೆನ್ಷನ್ ಶುರುವಾಗಿದೆಯಂತೆ. ವಿಧಾನಸಭೆಯಲ್ಲಿ ಕೂತಿದ್ದ ಯಡಿಯೂರಪ್ಪ ಕೈಗೆ ಒಂದು ಚೀಟಿ ಬರುತ್ತೆ. ಆ ಚೀಟಿಯಲ್ಲಿ ಸದನಕ್ಕೆ ಗೈರಾಗಿದ್ದ 3 ಶಾಸಕರ ಮಾಹಿತಿ ಇರುತ್ತೆ. ಕರುಣಾಕರ್ ರೆಡ್ಡಿ, ದೊಡ್ಡನಗೌಡ ಮತ್ತು ಚಂದ್ರಪ್ಪ ಹೆಸರಿರ್ತಕ್ಕಂಥ ಚೀಟಿಯನ್ನು ಕೊಡ್ತಾರೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್. ಚೀಟಿಯನ್ನು ನೋಡಿ ಕೊನೆಗೆ ಅದನ್ನು ಹರಿದು ಹಾಕ್ತಾರೆ ಮಾಜಿ CM ಯಡಿಯೂರಪ್ಪನವರು. ಇವತ್ತು ಹೊಸ ವರ್ಷದ ಮೊದಲ ಅಧಿವೇಶನದ ದಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಅಂದರೆ ಅದು ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಅವರು. ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕ ಗಣೇಶ್ನಿಂದ ಹೊಡೆಸ್ಕೊಂಡಿದ್ದ ಆನಂದ್ ಸಿಂಗ್ರನ್ನ ಸಚಿವ ಜಮೀರ್ ಅಹಮದ್ ಅವರು ಕೈ ಹಿಡಿದು ವಿಧಾನಸಭೆಗೆ ಕರ್ಕೊಂಡು ಬಂದರು. ಜಮೀರ್ ಪಕ್ಕದ ಸೀಟಲ್ಲಿ ಕೂತ ಹೊಸಪೇಟೆ ಶಾಸಕರನ್ನ ಬಿಜೆಪಿ, ಕಾಂಗ್ರೆಸ್, JDS ಶಾಸಕರು ಸುತ್ತುವರೆದು ಅವರ ಆರೋಗ್ಯವನ್ನು ವಿಚಾರಿಸಿದರು. ಇದಕ್ಕೂ ಮೊದಲು ಆನಂದ್ ಸಿಂಗ್ ಮತ್ತು ಜಮೀರ್ ಮಾಜಿ CM ಸಿದ್ದರಾಮಯ್ಯ ಅವರ ಮನೆಗೆ ತೆರಳಿ ಅಲ್ಲಿಂದ ಒಟ್ಟಿಗೆ ವಿಧಾನಸಭೆಗೆ ಬಂದರು. ಇನ್ನು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಂತಹ ಆನಂದ್ ಸಿಂಗ್, ನಾನು ಕೊಟ್ಟಿರುವ ಕಂಪ್ಲೇಂಟನ್ನು ವಾಪಸ್ ಪಡೆಯಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಶಾಸಕರಾಗಿರುವಂತಹ ಆನಂದ್ ಸಿಂಗ್ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಸರ್, ಹೇಗಿದೆ ನಿಮ್ಮ ಆರೋಗ್ಯ? ಸರ್ ಅರುಣ್, ಎಸ್ ಸರ್, ಚೆನ್ನಾಗಿದೆ. ತುಂಬಾ ಪೆಟ್ಟಾಗಿತ್ತ? ಹೆಂಗೆ? ಸ್ವಲ್ಪ ಇಲ್ಲಿ 3-4 ನಲ್ಲಿ ಮೈನರ್ ಕ್ರಾಕ್ ಇದೆ. ಅಂದ್ರೆ ಕ್ಯೂರ್ ಆಗುತ್ತೆ. ಸ್ವಲ್ಪ ವಾಯ್ಸ್ ಥ್ರೋ ಐತೆ, ಮಾತಾಡಕ್ ಆಗ್ತಾ ಇಲ್ಲ, ಕಷ್ಟ. ಸೊ ಈಗ ಗಣೇಶ್ ಅವ್ರು ಏನಾದ್ರು ಮಾತಾಡೋ ಪ್ರಯತ್ನ ಮಾಡಿದ್ರ ನಿಮ್ಮನ್ನ? ಇಲ್ಲ, ಯಾರು ಬಂದಿಲ್ಲ. ಕೇಸ್ ನೀವು ಏನಾದ್ರು ವಾಪಸ್ ತಗೊಳ್ಳುವಂತದ್ದು ಏನಾದ್ರು ಇದೆಯಾ? ಇಲ್ಲ, ನನ್ನ ಮಗಳು, ನನ್ನ ಹೆಂಡತಿ ಬೇಡ ಅಂತಾರೆ. ತಗೊಳ್ಳೋದು ಬೇಡ? ನಮ್ಮಪ್ಪ ಅವರೆಲ್ಲ ಬೇಡ ಅಂತಾರೆ. ಓಕೆ, ಈಗ ನೀವು ಬಜೆಟಿಗೂ ಬರುವಂತದ್ದು ಏನಾದ್ರು ಇದೆಯಾ ಸರ್? ಯಾವಾಗ ಹೇಳ್ತೀರಿ ಅವಾಗ ಬಾ ಅಂತ ಹೇಳಿದ್ದಾರೆ. ನಾನು ಅವಾಗ ಬರ್ತೀನಿ. ಡಾಕ್ಟರ್ ಹೇಳ್ತಾ ಇರೋದು ರೆಸ್ಟ್ ತಗೊಳ್ಬೇಕು ಅಂತ. ನೀವು? ನನಗೆ ಹೇಳಿದ್ರು, ನನಗೆ ಹಾಸ್ಪಿಟಲ್ ಇರಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಡಿಸ್ಚಾರ್ಜ್ ಆಗ್ಬಿಟ್ಟೆ ನಿನ್ನೆ, ಯಾರಿಗೂ ಹೇಳಾರ್ದಂಗೆ. ಅವ್ರ ಕುಟುಂಬದವರು ನಿಮ್ಮನ್ನ ಸಂಪರ್ಕ ಮಾಡಿಲ್ವಾ? ಅಥವಾ ಕ್ಷಮೆ? ಇಲ್ಲ, ಯಾರು ಬಂದಿಲ್ಲ, ನನ್ನ ಹತ್ರ ಯಾರು ಬಂದಿಲ್ಲ. ಯಾರು ಕ್ಷಮೆ ಕೇಳುವಂತ ಪ್ರಯತ್ನ ಮಾಡ್ಲಿಲ್ವಾ? ಇಲ್ಲ, ಏನ್ ಪ್ರಯತ್ನ ಮಾಡೋರು, ಆದ್ರೆ ನನ್ನ ಹತ್ರ ಬಂದಿಲ್ಲ ಯಾರು. ನಿಮ್ಮ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿ ಕ್ಷಮೆ ಕೇಳೋದು? ಇಲ್ಲ, ಹಂಗೆ ಯಾರು ನನ್ಗೇನು ಹೇಳಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಆನಂದ್ ಸಿಂಗ್ ಅವರ ಮಾತು. ಕ್ಯಾಮರಾಮನ್ ರವಿ ಜೊತೆಗೆ ಅರುಣ್ ಬಡ್ಗೇರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಬಿಜೆಪಿಯ ಆಪರೇಷನ್ ಕಮಲದ ಬಗ್ಗೆ ಕಾಂಗ್ರೆಸ್ ನಾಯಕರು ಏನೇನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. ರಾಜಕೀಯದ ಹತಾಶಿನ ಕಾರ್ಯಕ್ರಮ. ರಾಜ್ಯಪಾಲರಿಗೆ ಈ ರೀತಿ ಈ ಒಂದು ವಿಧಾನಸೌಧ ಬಂದ ಮೇಲೆ ನನ್ನ ಅನುಭವದಲ್ಲಿ 7ನೇ ಬಾರಿ ವಿಧಾನಸೌಧ ಪ್ರವೇಶ ಮಾಡಿದ್ದೀನಿ. ಯಾರು ಈ ರೀತಿ ಗವರ್ನರ್ಗೆ ಅಗೌರವನ ತೋರಿಸಿರ್ಲಿಲ್ಲ. ಸೊ ಹತಾಶರಿಂದ ಇವತ್ತು ಸರ್ಕಾರ ಮಾಡ್ತೀವಿ, ಬಜೆಟ್ ಮಂಡನೆ ಮಾಡೋಕ್ಕಾಗೋದಿಲ್ಲ ಅಂತ ಏನೇನು ಒಂದು ನಡೀತಾ ಇದೆ, ಒಂದು ಪ್ರಯತ್ನ ಇದು ಕಾಣ್ತಾ ಇದೆ. ಸೊ ಅದರಿಂದ ಇದು ಏನಕ್ಕೂ ಅನುಕೂಲ ಆಗೋದಿಲ್ಲ. ಸೊ ಎಷ್ಟು ಅಧಿಕಾರಕ್ಕೋಸ್ಕರ ಎಂತೆಂಥ ನೀಚ ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ ಬಿಜೆಪಿ ಸ್ನೇಹಿತರಕ್ಕೆ ಇದೇ ಸಾಕ್ಷಿ. ಇನ್ನ ಬಾಂಬೆಲಿ 3-4 ಜನ MLAಗಳು, ಬಿಜೆಪಿ MLAಗಳು ಕೂತ್ಕೊಂಡು ಏನೇನು ನಡೆಸ್ತಾ ಇದ್ದಾರೆ ಅಂತ ಕೂಡ ನಮಗೆಲ್ಲ ಅರಿವಿದೆ. ಅದನ್ನ ಆಮೇಲೆ ನೆಕ್ಸ್ಟ್ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ನಂಬರ್ 1. ಎರಡನೇದು, ಹಂಪೆ ಉತ್ಸವವನ್ನ 2-3ನೇ ತಾರೀಕು ದಿನಾಂಕವನ್ನ ನಿಗದಿ ಮಾಡಿದ್ದೇವೆ. ಕೋಡ್ ಆಫ್ ಕಂಡಕ್ಟ್ ಬಂದರೂ ಕೂಡ ಹಂಪೆ ಉತ್ಸವ ನಡೀತದೆ. ಸೊ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಕೋಡ್ ಆಫ್ ಕಂಡಕ್ಟ್ ಬಂದಿದೆ. 2-3ನೇ ತಾರೀಕು, ಮಾರ್ಚ್ನೇ ತಾರೀಕು ಹಂಪೆ ಉತ್ಸವ ಮಾಡುದು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಇಲ್ಲಮ್ಮ, ನೋಡೋಣ. ಎಲ್ಲ ಆಯುವೆ ನಾಳಿದ್ದು ತಾನೆ. ಕೆಲವರೆಲ್ಲ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ, ಎಲ್ಲ ಬರ್ತಾರೆ, ನೋಡೋಣ. ಯಾರು ಬರೋದಿಲ್ಲ ಖಂಡಿತ ಕ್ರಮ ನಾವು ತಗೊಳ್ಳೇಬೇಕಾಗ್ತದೆ. ಯಾಕಂದ್ರೆ ವಿಪ್ ಇಶ್ಯೂ ಮಾಡಿದ್ದೀವಿ ಅಲ್ಲ.
ಸೊ ವಿಪ್ ಇಶ್ಯೂ ಆದ್ಮೇಲೆ ಯಾರೆಲ್ಲ ರೀಸನ್ ಕೊಟ್ಟಿದ್ದಾರೆ ಸರ್? ನೋಡೋಣ, ಇವತ್ತೆಲ್ಲ ಗೊತ್ತಾಗ್ತದಲ್ಲ. ಅತೃಪ್ತರ ಸಂಖ್ಯೆ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ಸುಧಾಕರ್ ಅವರು ಬಂದಿರಲಿಲ್ಲ. ಸುಧಾಕರ್ ಎಲ್ಲ ಜೊತೆಲೇ ಇದ್ದಾರಮ್ಮ. ಎಲ್ಲರೂ ಈಗ ಬೇರೆ ಬೇರೆ ಕಾರಣಗಳಿಂದ ಕೆಲವರು ಬರಕ್ ಆಗಿರೋದಿಲ್ಲ. ಬಡ್ಜೆಟ್ ನಾಳಿದ್ದಿದೆ, ಬಡ್ಜೆಟ್ ಅಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಸೊ ಎಲ್ಲ ನೋಡ್ತೀವಿ ಬಿಡಿ. ಒಂದ್ ವೇಳೆ ಬಜೆಟ್ ದಿನ ಏನಾದ್ರು ಅವ್ರು ಹಾಜರಾಗದೆ ಈಗಲೇ ಅದೆಲ್ಲ ಹೇಳಕ್ ಆಗೋದಿಲ್ಲ, ಆಮೇಲೆ ಹೇಳ್ತೀವಿ. ನಮ್ಮಲ್ಲಿ 7 ಜನ ಇಲ್ಲ, 5 ಜನ ಇಲ್ಲ, 3 ಜನ ಹೇಳಿ ಅನ್ಕೋದಿಲ್ಲ. ಇದರಲ್ಲಿ ಅವಕಾಶ ಇದೆಯಲ್ಲ ಸಂವಿಧಾನದಲ್ಲಿ, ಅದರ ಪ್ರಕಾರ ಮಾಡಲಿ ಅವರು. ನೋಡಿ, ಅದೆಲ್ಲ ನಿಮಗೆ ಹೇಳಬೇಕಾಗಿಲ್ಲ. ನಮ್ಮಲ್ಲಿ ಎಲ್ಲರೂ ಜೊತೆಲಿದ್ದಾರೆ, ಎಲ್ಲರೂ ಕಾಂಗ್ರೆಸ್ಸಲ್ಲೇ ಇದ್ದಾರೆ, ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿ ನೋಡಿ. ಅದು ಅವ್ರು ಹೇಳ್ತಾ ಇರೋದು, ನೀವು ಅದನ್ನೆಲ್ಲ ನೀವು ನಂಬ್ತೀರಾ? ಎಷ್ಟು ಸತಿ ಹೇಳಲಿಲ್ಲ ಅವರು? ಸರ್ಕಾರ ಬಹುಮತ ಇಲ್ಲ, ಇವತ್ತಿಲ್ಲ, ನಾಳೆ ಇಲ್ಲ, ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ರೆ, ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋಲ್ತಾರೆ ಅನ್ನೋದು. ಅದಕ್ಕೋಸ್ಕರವಾಗಿ ಈ ಸರ್ಕಾರ ಕೆಲಸ ಮಾಡಬಾರದು ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಇವ್ರ ಪ್ರಯತ್ನ ಯಾವಾಗಲೂ ಸಕ್ಸಸ್ ಆಗೋದಿಲ್ಲ. ನೋಡಿ, ಅದೆಲ್ಲ ನಮ್ಮ CLP ಲೀಡರ್ ಇದ್ದಾರೆ, PCC ಪ್ರೆಸಿಡೆಂಟ್ ಇದ್ದಾರೆ, ನಮ್ಮ ನಾಯಕರುಗಳಿದ್ದಾರೆ. ಅದ್ರ ವಿಚಾರದಲ್ಲಿ ಯಾರು ಗೈರಾಗಿದ್ದಾರೆ ನನಗೇನು ಗೊತ್ತು? ಅವ್ರಿಂದ ಪರ್ಮಿಷನ್ ತೊಗೊಂಡಿರ್ತಾರೆ, ಎಲ್ಲ ನನಗೆ ಗೊತ್ತಾಗ್ತದಾ? ಅದಕ್ಕೆ ಅವರು ಅದರ ವಿಚಾರದಲ್ಲಿ ಕ್ರಮ ತಗೊಳ್ತಾರೆ. ಇಂಥ ಕಾರಣದಿಂದ ಬರಲಿಲ್ಲ ಅಂತ ಹೇಳಿದ್ದಾರೆ, ಅದೆಲ್ಲ ಪತ್ರ ಬರೆದಿದ್ದಾರೆ, ಎಲ್ಲ ಅದೆಲ್ಲ ಆಗಿದೆಯಲ್ಲ. ಮತ್ತೆ ಅಷ್ಟು ಜೋರ ಇದಾದ್ರೆ ಅವರಿಗೆ ಪತ್ರ ಬರೀತಾರೆ, ಎಲ್ಲ ಪತ್ರ ಬರೆದಿದ್ದಾರೆ. ನಾವೆಲ್ಲ ಸ್ಟ್ರಾಂಗ್ ಆಗಿದ್ದೀವಿ. ಈ ಸರ್ಕಾರ 5 ವರ್ಷ ನಡೀತದೆ. ಈ ಥರ ರಾಜ್ಯಪಾಲರ ಭಾಷಣ ಕಡ್ಡಿ ಮಾಡುವಂಥದ್ದು ಶೋಭೆ ತರುವಂಥದ್ದಲ್ಲ. ನಮ್ಮ ಸಂವಿಧಾನವನ್ನು, ಗವರ್ನರರ ಘನತೆ ಹೊತ್ತ ರಾಜ್ಯಪಾಲರ ಒಂದು ಗೌರವಕ್ಕೆ ಅವರು ಮಾತನಾಡುವಾಗ ಈ ರೀತಿ ವೆಲ್ನಲ್ಲಿ ಬಂದು ಅಬ್ಸ್ಟ್ರಕ್ಟ್ ಮಾಡುವಂಥದ್ದು ಸರಿಯಾದಂಥದ್ದಲ್ಲ. ಅವರು ಬಹುಶಃ BJP ಅವರಿಗೆ ಸಂವಿಧಾನ ಮೇಲೆ, ಲೆಗಿಸ್ಲೇಚರ್ಸ್ ಪ್ರೊಸೀಜರ್ಸ್ ಬಗ್ಗೆ, ರಾಜ್ಯಪಾಲರ ಇದಕ್ಕೆ ಗೌರವ ಕೊಡುವಂಥದ್ದು ಇಂಥದ್ದು ಯಾವುದೂ ಕೂಡ ಬಹುಶಃ ಅದು BJP ಅವರಿಗೆ ತಿಳಿಲಾರ್ದಂಥದ್ದು. ಯಾಕಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಹೊಂಟಂಥ ಜನ ಇವರು. ಅದಕ್ಕೆ ದುರ್ದೈವ ಸಂಗತಿ ಈ ರೀತಿ ಆಗೋದ್ರಿಂದ ಅದು ಕರ್ನಾಟಕ ರಾಜ್ಯಕ್ಕೆ ಒಂದು ದಿವಸ ಏನು ಒಂದು ಭವ್ಯವಾದಂಥ ಇತಿಹಾಸ ನಮ್ಮದಿದೆ, ಪರಂಪರೆ ಇದೆ, ನಮ್ಮ ಗೌರವ ಇದೆ, ಅದಕ್ಕೆ ಧಕ್ಕೆ ತರುವಂಥದ್ದಾಗ್ತದೆ. ನಾವು ಬಹಳಷ್ಟು ದಿವಸಗಳಿಂದ ಏನೊಂದು ಕನಸು ಕಂಡಿದ್ರು, ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ಹತಾಶೆಗೊಂಡು ಬೇರೆ ಉಪಾಯ ಇಲ್ಲ. ಅವರ ರಾಜ್ಯಪಾಲರಿಗೆ ಅವರ ಗೌರವ ಇವತ್ತು ಸೂಚಿಸಿದ್ದಾರೆ. ಇದು ಅವರ ಸಂಸ್ಕೃತಿಯನ್ನು ಬಿಂಬಿಸಿದೆ. ಹತಾಶೆಗೊಂಡು ಈ ರೀತಿ ಎಲ್ಲ ಮಾಡಿದ್ದಾರೆ ಮತ್ತು ಇದೊಂದು ಉತ್ತಮವಾದ ಸಂಸ್ಕೃತಿ ಅಲ್ಲ. ನೋಡಿ, ಪ್ರತಿ ಸಂವಿಧಾನದಲ್ಲಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ವಿಚಾರಕ್ಕೆ ಒಂದು ಸಿಸ್ಟಮ್ ಆ ಪ್ರಕಾರ ಇವತ್ತು ಮಾಡಲಿ. ಅದು ಬಿಟ್ಟದನ್ನು ಯಾಕೆ ಮಾಡಬೇಕು? ಬಂದಿಲ್ಲದೆ ಬರ್ತಾರೆ ಇದಕ್ಕೆ. ಅದಕ್ಕೆ ಅದರ ಬಗ್ಗೆ ಅವರು ಯಾವುದೇ ಅವ್ರ ಬಹುಶಃ ಬರೇ ಇವತ್ತೊಂದು ಬರಲಿಲ್ಲ ಅಂತ ಹೇಳೋದಕ್ಕೆ ಒಂದು ಸಂತೋಷ ಪಡೋದೇನು ಬೇಡ. ಇದರಲ್ಲಿ ಸಮಯಕ್ಕೆ ಅನುಗುಣವಾದ ಸಂದರ್ಭದಲ್ಲಿ ಕರೆಕ್ಟಾಗಿ ಎಲ್ಲರೂ ಕೂಡ ಬರ್ತಾರೆ. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಅರವಿಂದ್ ಸೇತುರಾಮ್. ನಿಮ್ಮಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ TV.